ತೊಗರಿಯ ನಾಡು ಕಲಬುರಗಿ ಜಿಲ್ಲೆಯಲ್ಲಿ ತೊಗರಿ ರೈತರು ರೊಕ್ಕದ ಮಾಲು, ತೊಗರಿ, ಉದ್ದು, ಹೆಸರು, ಸೋಯಾ ರೈತರ ರೊಕ್ಕದ ಮಾಲು ತೇವಾಂಶದ ಕೊರತೆಯಿಂದ ಇವತ್ತು ತೊಗರಿಯನ್ನು ಒಣಗಿ ನೆಟ್ಟೆ ರೋಗದಿಂದ ಒಣಗಿ ಸತ್ಯನಾಶ ಆಗಿದೆ. ಆ ಸಂದರ್ಭದಲ್ಲಿ ಇವತ್ತು ಯಾವುದೇ ಕಾರಣಕ್ಕೂ ಕೈಗೆ ಬಂದ ತುತ್ತನ್ನು ಬಾಯಿಗೆ ಬರೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿರೋ ರೈತರು ಒಕ್ಕಲ್ತನಗಳನ್ನು ದಿವಾಳಿ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕಾಗಿ ಹೋರಾಟ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಬೆಳಗಾವಿ ಅಧಿವೇಶನ, ಬೆಂಗಳೂರು ಅಧಿವೇಶನ, ಇವತ್ತು ಕಲಬುರಗಿ ಜಿಲ್ಲೆಗೆ ಬಂದಿರತಕ್ಕಂಥ ತೊಗರಿ ನಾಡಿಗೆ ಬಂದಿರುವಂಥ ಸಮಯದಲ್ಲಿ ಮುಖ್ಯಮಂತ್ರಿಗಳನ್ನು ಕೂಡ ಘೇರಾವ್ ಮಾಡ್ತಕ್ಕಂಥ ಪ್ರಯತ್ನ ಕೂಡ ನಡೆದಿತ್ತು. ಆ ಟೈಮ್ನಲ್ಲಿ ವರದಿ ತರಿಸ್ಕೊಂಡು ಪರಿಹಾರ ಘೋಷಣೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು. ಆದರೆ ಇಲ್ಲಿವರೆಗೂ ಕೂಡ ವರದಿ ತರಿಸ್ಕೊಂಡ್ರು ಕೂಡ ಪರಿಹಾರನ ಘೋಷಣೆ ಮಾಡಲಾರದೆ ಇರ್ತಕ್ಕಂಥ ಇದೇನಿದೆ ಇದನ್ನು ರೈತ ವಿರೋಧಿ ಧೋರಣೆಯನ್ನು ಎದ್ದು ಕಾಣ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀವಿ. ಇದರ ಜೊತೆಯಲ್ಲೇ ಮುಖ್ಯಮಂತ್ರಿಗಳ ಹತ್ರ ನಿಯೋಗ ಹೋದಾಗ ಇವತ್ತು ಬೆಳೆ ವಿಮೆ ಹಣವನ್ನು ಮಂಜೂರಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ 600 ಕೋಟಿ ರೂಪಾಯಿ ಹಣವನ್ನು ಮಂಜೂರಿ ಮಾಡಿದ್ದಾರೆ. 600 ಕೋಟಿ ರೂಪಾಯಿ ಬಿಡುಗಡೆ ಮಾಡಿವಿ ಅಂತಕ್ಕಂಥ ಮಾತನ್ನು ಘೋಷಣೆ ಮಾಡಿದ್ದಾರೆ. ಆ ಟೈಮ್ನಲ್ಲಿ ರೈತ ಸಂಘ ಸ್ವಾಗತವನ್ನು ಮಾಡಿದೆ, ಖುಷಿ ಪಟ್ಟಿದ್ದರು ರೈತರೆಲ್ಲರೂ ಕೂಡ. ಹಾಗಾಗಿರೋದ್ರಿಂದ ಘೋಷಣೆ ಮಾಡಿ ಇಲ್ಲಿವರೆಗೂ ಕೂಡ ನಯಾ ಪೈಸಾ ಹಣ ರೈತರ ಖಾತೆಗೆ ಜಮಾ ಆಗಲಿಲ್ಲ, ರೈತರಿಗೆ ಬಂದು ಜಮಾ ಆಗಲಿಲ್ಲ, ರೈತರಿಗೆ ಸಿಗಲಿಲ್ಲ. ರೈತರ ಹತ್ರ ನಿರಾಶಾದಾಯಕ ಮೂಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ ಮುಂಗಾರು ಬಿತ್ತನೆ ಜೂನ್ ಮೊದಲನೇ ವಾರದಲ್ಲಿ ಮಳೆ ಜೋರಾಯಿತು ಅಂದರೆ, ದೌಡ್ ಬಂತು ಅಂದರೆ ಬಿತ್ತನೆ ಪ್ರಾರಂಭ ಆಗ್ತದ. ಬಿತ್ತನೆ ಪ್ರಾರಂಭ ಆಗೋ ಸಂದರ್ಭದಲ್ಲಿ ರೈತರು ಮುಂಚಿತವಾಗಿ ಬೀಜ, ರಸಗೊಬ್ಬರ, ಬುಕ್ಕದಾಳು, ಲಾಗೋಡಿಗಳನ್ನು ಸುಧಾರಿಸ್ತಕ್ಕಂಥ ಒಂದು ಪ್ರಯತ್ನದಲ್ಲಿರ್ತಾರೆ ರೈತರು. ಆ ಕಾರಣಕ್ಕಾಗಿ ತಕ್ಷಣವೇ ಈಗಿನ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಈ ವಿಮೆ ಕಂಪನಿಗಳು ಇವು ಮೂವರು ಕೂಡ ಇವತ್ತು ಬಿತ್ತನೆ ರೈತರಿಗೆ ನೆರವಿಗೆ ಆಗಬೇಕು. ಆ ಬೆಳೆ ವಿಮೆ ಹಣವನ್ನು ತಕ್ಷಣ ಬಿಡುಗಡೆ ಮಾಡಿ ರೈತರ ಖಾತೆಗೆ ಜಮಾ ಮಾಡಬೇಕು. 112 ಕೋಟಿ ರೂಪಾಯಿ ಹಣನ ರಿಲೀಸ್ ಮಾಡಿವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆ ಕಾರಣಕ್ಕಾಗಿ 112 ಕೋಟಿ ರೂಪಾಯಿ ರಿಲೀಸ್ ಮಾಡಿರ್ತಕ್ಕಂಥ ರೈತರ ಖಾತೆಗೆ ಹಾಕಿದರೆ ಒಬ್ಬ ರೈತರಿಗೆ ಸಿಗ್ತದೆ, ಒಬ್ಬ ರೈತರಿಗೆ ಸಿಗಲ್ಲ. ಒಂದು ಕಣ್ಣಿಗೆ ಸುಣ್ಣ, ಇನ್ನೊಂದು ಕಣ್ಣಿಗೆ ಬೆಣ್ಣೆ ಹಚ್ಚಿದಂಗೆ ಆಗ್ತದೆ. ತಕ್ಷಣವೇ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ವಿಮಾ ಕಂಪನಿಗಳನ್ನು ಮೂವರು ರೈತರ ನೆರವಿಗೆ ಧಾವಿಸಬೇಕು. 600 ಕೋಟಿ ರೂಪಾಯಿ ಕಂಪ್ಲೀಟಾಗಿ ಎಲ್ಲ ರೈತರನ್ನು ಬೆಳೆ ವಿಮೆ ಸಿಗ್ತಕ್ಕಂಥ ರೀತಿಯಲ್ಲಿ ನಾಳೆ ಬಿತ್ತನೆ ಟೈಮ್ನಲ್ಲಿ ಇವತ್ತು ಬೀಜ, ರಸಗೊಬ್ಬರಕ್ಕೆ, ಲಾಗೋಡಿಗೆ ಆ ವಿಮಾ ಹಣನ ನೆರವಾಗಬೇಕು ಅಂತಕ್ಕಂಥ ಮಾತನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ಒತ್ತಾಯ ಮಾಡ್ತದೆ. ಬಿತ್ತನೆಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ವಿಮಾ ಕಂಪನಿಯನ್ನು ನೆರವಾಗಲಿ, ಆಸರೆ ಆಗಲಿ ಅಂತಕ್ಕಂಥ ಮಾತನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ಆಗ್ರಹ ಮಾಡ್ತದೆ. ಒಂದು ವೇಳೆ ನಿರ್ಲಕ್ಷ್ಯ ಧೋರಣೆ ತೋರಿದ್ದಲ್ಲಿ ಇಡೀ 20ನೇ ತಾರೀಕಿನಿಂದ ಜಿಲ್ಲೆಯಾದ್ಯಂತ ಎಲ್ಲ ಕಡೆಯಿಂದ ಕೂಡ ರಸ್ತಾ ರೋಕೋ ಚಳುವಳಿ ಹೋರಾಟಗಳನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ನಡೆಸೋಕ್ಕೆ ಕರೆ ಕೊಟ್ಟಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭಕ್ಕೆ ಬಯಸ್ತಾ ಇದೆ.